ಸಿಎಂ ಡಿಕೆಶಿ ವಿರುದ್ಧ ತೊಡೆ ತಟ್ಟಿದಂತ ಹಿಂದೂ ಹುಲಿ ಯತ್ನಾಳ್ ಬಿಡದಿ ರೈತರನ್ನ ಹೇಗೆ ಒಕ್ಕಲೆಬ್ಬಿಸ್ತೀರಿ ನೋಡ್ತೀವಿ ಬರ್ರಿ. ರೈತರ ಪರ ನಿಂತು ಡಿಕೆಶಿಗೆ ಸೆಡ್ಡನ್ನ ಹೊಡ್ತಾ ಇದ್ದಾರೆ ಹಿಂದೂ ಹುಲಿ ಯತ್ನಾಳ್. ಬಿಡದಿ ರೈತರನ್ನ ಹೇಗೆ ಒಕ್ಕಲೆಬ್ಬಿಸ್ತೀರಾ ನೋಡ್ತೀನಿ ಬರ್ರಿ. ರೈತರ ಪರ ನಿಂತು ಡಿಕೆಶಿಗೆ ಸೆಡ್ಡನ್ನ ಹೊಡಿತಾ ಇರುವಂತಹ ಹಿಂದೂ ಹುಲಿ ಯತ್ನಾಳ್. ಅನ್ನದಾತರ ಹೋರಾಟಕ್ಕೆ ಈಗ ಫೈರ್ ಬ್ರ್ಯಾಂಡ್ ಯತ್ನಾಳ್ ಸಾಥ್ ಕೊಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಹೋರಾಟ ಹಿಂದೂ ಹುಲಿ ಯತ್ನಾಳ್ ಆರ್ಭಟಿಸ್ತಾ ಇದ್ದಾರೆ. ಬಿಡದಿಯಲ್ಲಿ ಸಿಎಂ ಡಿಕೆ ವರ್ಸಸ್ ಯತ್ನಾಳ್ ನಡುವೆ ಸಂಪತ್ತಿಗೆ ಸವಾಲ್. ಬಿಡದಿ ರೈತರ 450 ದಿನಗಳ ಪ್ರತಿಭಟನೆಗೆ ಕೇಸರಿ ಕಲಿ ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು. ಸಿಎಂ ಡಿಕೆಶಿ ವಿರುದ್ಧ ತೊಡೆ ತಟ್ಟಿರುವಂತಹ ಹಿಂದೂ ಹುಲಿ ಯತ್ನಾಳ್. ಬಿಡದಿ ರೈತರನ್ನ ಹೇಗೆ ಒಕ್ಕಲೆಬ್ಬಿಸ್ತೀರಾ ನೋಡ್ತೀನಿ ಬರ್ರಿ ಅಂತ ಹೇಳ್ಬಿಟ್ಟು ರೈತರ ಪರ ನಿಂತು ಡಿಕೆಶಿಗೆ ಸೆಡ್ಡನ್ನ ಹೊಡಿತಾ ಇರುವಂತಹ ಹಿಂದೂ ಹುಲಿ ಯತ್ನಾಳ್. ಅನ್ನದಾತರ ಹೋರಾಟಕ್ಕೆ ಈಗ ಫೈರ್ ಬ್ರ್ಯಾಂಡ್ ಯತ್ನಾಳ್ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಹೋರಾಟ ಹಿಂದೂ ಹುಲಿ ಯತ್ನಾಳ್ ಆರ್ಭಟಿಸ್ತಾ ಇರುವಂಥದ್ದು. ಬಿಡದಿಯಲ್ಲಿ ಸಿಎಂ ಡಿಕೆಶಿ ವರ್ಸಸ್ ಯತ್ನಾಳ್ ನಡುವೆ ಸಂಪತ್ತಿಗೆ ಸವಾಲ್ ಫೈಟ್ ನಡೀತಾ ಇದೆಯಾ? ಹಾಗಾದ್ರೆ ಬಿಡದಿ ರೈತರ 450 ದಿನಗಳ ಪ್ರತಿಭಟನೆಗೆ ಕೇಸರಿ ಕಲಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ 450 ದಿನಗಳಿಂದ ರೈತರ ಹೋರಾಟ. ಆದರೆ ಅನ್ನದಾತರ ಹೋರಾಟಕ್ಕೆ ಕ್ಯಾರೆ ಎನ್ನದ ಸಿಎಂ ಡಿಕೆಶಿ. ಯೋಜನೆ ಮಾಡೇ ಮಾಡ್ತೀನಿ ಅಂತ ಹಠ ಹಿಡಿದಿರುವಂತಹ ಸಿಎಂ ಬಂಡೆ. ಅದೇಗ ಮಾಡ್ತಿರೋ ನೋಡೋಣ ಅಂತ ಹೇಳ್ಬಿಟ್ಟು ಬಿಡದಿ ರೈತರು ಜಿದ್ದನ್ನು ಹಿಡಿದು ಕೂತಿದ್ದಾರೆ. ಸೊ ಈ ರೈತರ ಜೊತೆಗೆ ಮತ್ತಷ್ಟು ಪುಷ್ಟಿ ಬಂದಂತೆ ಯತ್ನಾಳ್ ಎಂಟ್ರಿ ಕೊಡ್ತಾ ಇರುವಂಥದ್ದು. ಕಂಪ್ಲೀಟ್ ಆಗಿ ರೈತರ ಪರವಾಗಿ ನಿಂತು ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ ಯತ್ನಾಳ್. ನೀರಿನ ಟ್ಯಾಂಕ್ ಮೇಲೇರಿ ಹಸಿರು ಸಿರಿ ವೀಕ್ಷಿಸಿದಂತಹ ಯತ್ನಾಳ್, ಇದು ಬರಡು ಭೂಮಿ ಏನ್ರಿ, ಅದ್ಯಾರು ಬರ್ತಾರೋ ನೋಡೋಣ ಕಣ್ರಿ. ಸಿಎಂ ಡಿಕೆಶಿ ವಿರುದ್ಧ ಗುಟ್ರನ್ನ ಹಾಕಿದಂತ ಹಿಂದೂ ಹುಲಿ ಯತ್ನಾಳ್ ಮೊದಲಿಂದನೂ ಹಾಗೇನೆ ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ, ತಮಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾ ಬಂದರು. ಮತ್ತು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ರೈತರ ಪರ ನಿಲ್ಲೋದಾಗಿರ್ಬೋದು, ಇನ್ನೇ ಮೊನ್ನೆಯದಲ್ಲ ಅವರ ಈ ಕೆಲಸ ಕಾರ್ಯಗಳು. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಹೋರಾಟವನ್ನ ಮಾಡ್ತಾ ಇರುವಂತಹ ರೈತರು ಇವತ್ತು ಯತ್ನಾಳ್ ಕೂಡ ಸಾಥ್ ಕೊಟ್ಟರೆ ಇರುವಂಥದ್ದು. ಸಾಕಷ್ಟು ಪುಷ್ಟಿಯನ್ನು ನೀಡ್ತಾ ಇದೆ ಈ ಒಂದು ಹೋರಾಟಕ್ಕೆ. ರೈತರ ಜೊತೆಗೆ ಇದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಕೂಡ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ನಡೀತಾ ಇರುವಂತಹ ಹೋರಾಟದಲ್ಲಿ ಹಿಂದೂ ಹುಲಿ ಕೂಡ ಜಾಯಿನ್ ಆಗಿರುವಂಥದ್ದು. ಸೊ ಕಳೆದ 450 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸ್ತಾನೆ ಇದ್ದಾರೆ ರೈತರು. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ 450 ದಿನಗಳಿಂದ ರೈತರ ಹೋರಾಟ. ಯೋಜನೆ ಮಾಡೇ ಮಾಡ್ತೀನಿ ಅಂತ ಹಠ ಹಿಡಿದಿರುವಂತಹ ಕನಕಪುರ ಬಂಡೆ. ಸೊ ಆದರೆ ಅನ್ನದಾತರ ಹೋರಾಟಕ್ಕೆ ಕ್ಯಾರೆ ಅಂತ ಇಲ್ಲ ಸಿಎಂ ಡಿಕೆಶಿ. ಅದೇಗ ಮಾಡ್ತಿರೋ ನೋಡೋಣ. ಬಿಡದಿ ರೈತರು ಜಿದ್ದನ್ನ ಹಿಡಿದಿದ್ದಾರೆ. ಈ ರೈತರ ಜಿದ್ದಿಗೆ ಮತ್ತಷ್ಟು ಪುಷ್ಟಿ ಬಂದಂತೆ ಯತ್ನಾಳ್ ಹಿಂದೂ ಹುಲಿ ಎಂಟ್ರಿ ಕೊಟ್ಟಿರುವಂಥದ್ದು. ನೀರಿನ ಟ್ಯಾಂಕ್ ಮೇಲೆ ನಿಂತ್ಕೊಂಡು ಹಸಿರ ಸಿರಿಯನ್ನ ವೀಕ್ಷಣೆ ಮಾಡಿದ್ದಾರೆ. ಸಿಎಂ ಡಿಕೆಶಿ ವಿರುದ್ಧ ಗುಟ್ರನ್ನ ಹಾಕಿದ್ದಾರೆ ಹಿಂದೂ ಹುಲಿ ಯತ್ನಾಳ್. ಇದು ಬರಡು ಭೂಮಿ ಏನ್ರಿ, ಇದು ಅದ್ಯಾರು ಬರ್ತಾರೋ ನೋಡೋಣ ಕಣ್ರಿ ಅಂತ ಹೇಳ್ಬಿಟ್ಟು ಡಿಕೆಶಿ ವಿರುದ್ಧ ತೊಡೆ ತಟ್ಟಿ ನಿಲ್ತಾ ಇದ್ದಾರೆ. ರೈತರ ಪರವಾಗಿ ನಿಂತಿರುವಂತಹ ಹಿಂದೂ ಹುಲಿ ಯತ್ನಾಳ್. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇರುವಂತಹ ರೈತರು ಇಂದು ರೈತರಿಗೆ ಸಾಥ್ ನೀಡಿರುವಂತಹ ಹಿಂದೂ ಹುಲಿ ರೈತರ ಜೊತೆ ಇಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿ ಟೌನ್ಶಿಪ್ ಅನ್ನು ವಿರೋಧಿಸಿ ನಡೀತಾ ಇರುವಂತಹ ಹೋರಾಟ ಕಳೆದ 450 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರು. ಮಾತ್ರ ಕೊಡಲ್ಲ, ಇನ್ನ ಬೇಕಾದ್ರೆ ನಮ್ನೇ ತಗೊಂಡ್ಬಿಡ್ರಿ ಜೀವನ. ವ್ಯವಸಾಯನ ಮಾಡೋದು, ಸ್ಕೂಲ್ ಇದೆ, ವ್ಯವಸಾಯ ಮಾಡಿ ಇರ್ತೀನಿ ಅನ್ನೋದಲ್ಲ ಸ್ವಾಮಿ, ಭರವಸೆ ಇರ್ತೀನಿ ಅನ್ನೋದಲ್ಲ. ಈ ಬಡವ ಬಡ್ಲು ಇಷ್ಟ ತಗ ಮಡಿಕೊಂಡವ್ರು ಅದನ್ನೂ ನೀವು ಕಿತ್ಕೊಂಡೋಗ್ಬಿಟ್ರೆ ನಾವೇನ್ ಬರ್ತದ್ದು? ಇವತ್ತು ನೀವು ಕೊಡ್ತೀರ ಹಣನ, ಎಷ್ಟು ದಿನ ಮಡಿಕೊಡ್ತಿರ್ತೀವಿ ನಾವು ಹೇಳು. ಜಮೀನೇನ ಇದ್ರೆ ಏನೋ ಸ್ವಲ್ಪ ಏನೋ ವ್ಯವಸಾಯ ಮಾಡ್ಕೊಂಡು ದನ ಕರಾದ್ರು ನೋಡ್ಕೊಂಡು ಜೀವನ ಮಾಡ್ಬೋದು. ದುಡ್ಡು ಎತ್ಕೊಂಡು ಎಷ್ಟು ದಿನ ಮಾಡ್ಕೊಂತೀರಾ? ಜಮೀನ್ ಮಾತ್ರ ಕೊಡಲ್ಲ, ಇನ್ನ ಬೇಕಾದ್ರೆ ನಮ್ನೇ ತಗೊಂಡ್ಬಿಡ್ರಿ ಜೀವನ.
ಜಮೀನ್ ಮಾತ್ರ ತಕೊಳ್ರಿ ಅಂತ ಅನ್ನಕ್ಕೆ ಬರ್ಬೇಡ್ರಿ ಕಣಪ್ಪ ಯಾರಾದ್ರೂ ನಿಮ್ ಪರನೇ ಬಂದಿರೋದು ಅಜ್ಜಿ. ಒಳ್ಳೇದು ನಿಮ್ ಪರನೇ ನಿಮ್ಮ ರೈತ ಪರವಾಗಿ ವಿಧಾನಸೌಧದಲ್ಲಿ ಮಾತಾಡ್ಬೇಕು ಅಂತಾನೆ ಬಂದಿರೋದು. ನಿಮ್ ಜನ ಎಲ್ಲ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿರೋದು. ಅಷ್ಟ್ ಮಾಡಿ ಅಷ್ಟು ಮಾಡಿದ್ರೆ ನಿಮ್ದು ಪುಣ್ಯ ಬರ್ತದೆ.